ಸ್ವಾಗತ ರೂಹೆ ಐ ಚಾನೆಲ್ಗೆ. ಈ ಸಂದರ್ಭದಲ್ಲಿ ನಾವು ಸಿಂಧು ನಾಗರಿಕತೆಯ ಬಗ್ಗೆ ಚಿತ್ರಗಳ ಮುಖಾಂತರ ನೋಡೋಣ ಬನ್ನಿ. ಸ್ವಾಗತ. ಸಿಂಧು ನದಿ ನಾಗರಿಕತೆಗೆ ನಾನು ಸಲೀಂ. ಈ ನಾಗರಿಕತೆಯು 2500ರಿಂದ 1700 ಇದರ ಅವಧಿ. ಜಗತ್ತಿನ ಮೊದಲ ನಾಗರಿಕತೆ ಮೆಸೊಪೊಟೋಮಿಯಾ ನಾಗರಿಕತೆ. ಭಾರತದ ಪ್ರಾಚೀನ ನಾಗರಿಕತೆ ಅಥವಾ ಭಾರತದ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆ. ಸಿಂಧು ನದಿ ನಾಗರಿಕತೆಯನ್ನು ಸಪ್ತ ಸಿಂಧು ನಾಗರಿಕತೆ ಎನ್ನುವರು. ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಸಿಂಧು ನಾಗರಿಕತೆಗೆ ಕರೀತಾರೆ. ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಮೆಸೊಪೊಟೋಮಿಯಾ ನಾಗರಿಕತೆ ಮತ್ತು ಗ್ರೀಕ್ ನಾಗರಿಕತೆ, ಈಜಿಪ್ತ ನಾಗರಿಕತೆ, ಬೇಬಲೋನಿಯಾ ನಾಗರಿಕತೆ. ಸಿಂಧು ನಾಗರಿಕತೆಯ ಲಿಪಿ ಚಿತ್ರಲಿಪಿ ಕಂಡುಬಂದಿದೆ. ಸಿಂಧು ನಾಗರಿಕತೆಗೆ ಹರಪ್ಪ ಸಂಸ್ಕೃತಿ ಎಂದು ಸಹ ಕರೀತಾರೆ. ಸಿಂಧು ನಾಗರಿಕತೆಯನ್ನ ಇಂಡೋ ಸುಮೇರಿಯನ್ ನಾಗರಿಕತೆ ಎಂದು ಕರೆದವರು ವಿ.ಎಸ್. ಸ್ಮಿತ್. ಹರಪ್ಪ ಸಿವಿಲೈಸೇಷನ್ ಕೃತಿ ಬರೆದವರು ಮಾರ್ಟಿಮರ ಮಿಲ್ಹರ್. ಸಿಂಧು ನಾಗರಿಕತೆ ಬಹು ಸಂಸ್ಕೃತಿ ನಾಗರಿಕತೆಯಾಗಿದೆ. 1825ರಲ್ಲಿ ಸಿಂಧ್ನಲ್ಲಿ ಹಳೆಯ ಅವಶೇಷಗಳು ಪತ್ತೆಯಾದವು. 1856ರಲ್ಲಿ ಲಾಹೋರ್ನಿಂದ ಕರಾಚಿಗೆ ರೈಲ್ವೆ ಹಳಿ ಹಾಕುವಂತ ಸಂದರ್ಭ ಸಿಂಧ್ನಲ್ಲಿ ಸುಟ್ಟ ಇಟ್ಟಿಗೆ ಪತ್ತೆಯಾದವು. 1861ರಲ್ಲಿ ASI ಕಲ್ಕತ್ತಾದಲ್ಲಿ ಸ್ಥಾಪನೆ. ಇದನ್ನ ಅಲೆಕ್ಸಾಂಡರ್ ಕಮ್ಮಿಂಗ್ಹ್ಯಾಮ್ ಸ್ಥಾಪಿಸಿದ. ಭಾರತದ ಪುರಾತತ್ವದ ಪಿತಾಮಹ ಅಲೆಕ್ಸಾಂಡರ್ ಕಮ್ಮಿಂಗ್ಹ್ಯಾಮ್. ಅಲೆಕ್ಸಾಂಡರ್ ಕಮ್ಮಿಂಗ್ಹ್ಯಾಮ್ನು ಸಿಂಧ್ನಲ್ಲಿ ಮುದ್ರೆ ಪತ್ತೆ ಹಚ್ಚಿದ. 1904ರಲ್ಲಿ ಲಾರ್ಡ್ ಕರ್ಜನ್ನು ಭಾರತದ ಪುರಾತತ್ವ ಇಲಾಖೆ ಕಲ್ಕತ್ತಾದಲ್ಲಿ ಸ್ಥಾಪಿಸಿದ ಮತ್ತು ಇದರ ಮೊದಲ ಡೈರೆಕ್ಟರ್ ಜನರಲ್ ಆಗಿ ಸರ್ ಜಾನ್ ಮಾರ್ಷಲ್ ನನ್ನ ನೇಮಿಸಿದ. 1921ರಲ್ಲಿ ಹರಪ್ಪ ನಿವೇಶನ ಸಂಶೋಧನೆ ಆಯಿತು. 1922ರಲ್ಲಿ ಮೆಹೆಂಜೊದರೋ ನಿವೇಶನ ಸಂಶೋಧನೆ ಆಯಿತು. ಜಾನ್ ಮಾರ್ಷಲ್ ಸಿಂಧು ನಾಗರಿಕತೆ ಪರಿಚಯಿಸಿದ ಮತ್ತು ಹೆಸರು ನೀಡಿದ. ಆಗ ಭಾರತದ ಇತಿಹಾಸ 5000 ವರ್ಷ ಹಿಂದೆ ಹೋಯಿತು. ಇಂದಿನವರೆಗೂ ಪತ್ತೆಯಾದ ನಿವೇಶನಗಳ ಸಂಖ್ಯೆ 1500. ಭಾರತದಲ್ಲಿ 1000, ಪಾಕಿಸ್ತಾನದಲ್ಲಿ 500. ಸಿಂಧು ನಾಗರಿಕತೆಯು ತ್ರಿಕೋನ ರೂಪದಲ್ಲಿ ಹರಡಿತ್ತು. ಸಿಂಧು ನಿವೇಶನ ಕಂಡುಬರುವ ಸ್ಥಳಗಳು ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಅತಿ ಹೆಚ್ಚು ನಿವೇಶನಗಳು ದೊರಕಿರುವ ಸ್ಥಳ ರಾಜಸ್ಥಾನ್. ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳು ಹರಪ್ಪ, ಮೆಹೆಂಜೊದರೋ, ಕಾಲಿಬಂಗನ್, ಲೋಥಾಲ್, ಚಾನುದಾರೋ, ಬನವಾಲಿ, ಸರಕೊಟ್ಟ, ದೋಲವಿರ, ರೋಸ್ಡಿ ರಂಗಪುರ, ಕೋಟ್ ಡಿಜಿ ಬರಕೋಟ ಮತ್ತು ಸೂಕ್ತ ಜಂಡರ್. ಹರಪ್ಪ ನಿವೇಶನ. ಈ ನಿವೇಶನವನ್ನ 921ರಲ್ಲಿ ದಯಾರಾಮ್ ಸಹಾನಿ ಅವರು ಸಂಶೋಧಿಸಿದರು. ಹರಪ್ಪ ನಿವೇಶನವು ಸಿಂಧು ನಾಗರಿಕತೆಯಲ್ಲಿ ಸಂಶೋಧನೆಯಾದ ಮೊದಲ ನಿವೇಶನ. ಋಗ್ವೇದದಲ್ಲಿ ಈ ನಿವೇಶನವನ್ನು ಹರೂಪಿಯಾ ಎಂದು ಕರೆಯಲಾಗಿದೆ. ಈ ನಾಗರಿಕತೆಯನ್ನು ಕಂಚಿನ ನಾಗರಿಕತೆ ಎನ್ನುವರು. ಹರಪ್ಪ ನಾಗರಿಕತೆಯು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂತಿಗೋರಿ ಜಿಲ್ಲೆ ರಾಭಿ ನದಿಯ ಎಡದಂಡೆಯ ಮೇಲಿದೆ ಮತ್ತು ಸಿಂಧು ನಾಗರಿಕತೆಯ ರಾಜಧಾನಿ ಹರಪ್ಪ. ಈ ಹರಪ್ಪ ನಿವೇಶನವು ಸಿಂಧು ನಾಗರಿಕತೆಯ ಜನರ ವ್ಯಾಪಾರ ಕೇಂದ್ರವಾಗಿತ್ತು. ಈ ಹರಪ್ಪವನ್ನ ಸಿಂಧು ನಾಗರಿಕತೆಯ ಹೆಬ್ಬಾಗಿಲು ಎನ್ನುವರು ಮತ್ತು ಈಜಿಪ್ತಿ, ಮೆಸೊಪೊಟೋಮಿಯಾ ಹಾಗೂ ಚೀನಾ ನಾಗರಿಕತೆಯು ಹರಪ್ಪದ ಸಮಕಾಲೀನ ನಾಗರಿಕತೆಯಾಗಿದೆ. ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸರಸ್ವತಿ ಸಿಂಧು ನಾಗರಿಕತೆ ಎಂದು ಬದಲಿಸಿದೆ. ಹರಪ್ಪದಲ್ಲಿ ದೊರೆತ ಉಗ್ರಣಗಳು: ಸಾರ್ವಜನಿಕ ಉಗ್ರಣ, ಕಾರ್ಮಿಕರ ವಸತಿ ಗೃಹ, ಜಿಂಕೆಯನ್ನ ಬೇಟೆಯಾಡುವ ಮುದ್ರೆ, ಎತ್ತಿನ ಗಾಡಿಯ ಅವಶೇಷಗಳು, ನಟರಾಜನ ವಿಗ್ರಹ, ಗಡ್ಡಧಾರಿ ಪುರುಷನ ಪ್ರತಿಮೆ ಮತ್ತು 6 ಜೋಡಿ ಮತ್ತು 12 ಉಗ್ರಣಗಳು ಹರಪ್ಪದಲ್ಲಿ ಸಿಕ್ಕಿವೆ. ಮುಂದಿನ ನಿವೇಶನ ಮೆಹೆಂಜೊದಾರೋಗೆ ಹೋಗೋಣ ಬನ್ನಿ. ಮೆಹೆಂಜೊದರೋ ನಿವೇಶನ. ಮೆಹೆಂಜೊದರೋವನ್ನ ಸಿಂಧಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಎನ್ನುವರು. ಈ ನಿವೇಶನವನ್ನ 1922ರಲ್ಲಿ RD ಬ್ಯಾನರ್ಜಿ ಅವರು ಸಂಶೋಧಿಸಿದ್ರು. ಇದು ಪಾಕಿಸ್ತಾನದ ಲಾರ್ಖಾನ ಸಿಂಧು ನದಿ ದಡದಲ್ಲಿದೆ. ಮೆಹೆಂಜೊದರೋ ನಿವೇಶನ ಸಿಂಧು ನದಿ ನಾಗರಿಕತೆಯಲ್ಲಿ ದೊರೆತ ಅತಿ ದೊಡ್ಡ ನಿವೇಶನವಾಗಿದೆ. ಮೆಹೆಂಜೊದರೋ ನಿವೇಶನವು 7 ಬಾರಿ ಮರು ನಿರ್ಮಾಣಗೊಂಡಿದೆ. ಮೆಹೆಂಜೊದರೋದಲ್ಲಿ ಅತಿ ಸುಸಜ್ಜಿತವಾದ ಒಳಚರಂಡಿ ವ್ಯವಸ್ಥೆ ಕಂಡುಬಂದಿದೆ. ಮೆಹೆಂಜೊದಾರೋದಲ್ಲಿ ತಾಮ್ರದ ಕೊಡಲಿ, ಕಂಚಿನ ಅಳತೆ ಪಟ್ಟಿ ದೊರಕಿವೆ. ಇಲ್ಲಿ ಜಾಣನರಿಯ ಚಿತ್ರ, ಬೃಹತ್ ಉಗ್ರಣ ಹಾಗೂ ಬೃಹತ್ ಸ್ನಾನದ ಕೊಳ ಸಿಕ್ಕಿದೆ. ಇಲ್ಲಿ ನೃತ್ಯ ಮಾಡುವ ಕಂಚಿನ ಪ್ರತಿಮೆ ಪತ್ತೆಯಾಗಿದೆ. ಬಟ್ಟೆಯ ನಾರುಗಳು ಪತ್ತೆಯಾಗಿವೆ. ಮೂತ್ರಪಿಂಡಗಳು ಮತ್ತು ಕಂಚಿನ ಗರಗಸದ ಜೊತೆಗೆ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು. ಉಳಿದ ವಿಷಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದೇ ತರಹದ ವಿಡಿಯೋಗಳಿಗೆ ರೂಹೆ ಐ ಚಾನೆಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.